ನೋಡ್ರಿ ನಮ್ ಕಿಡ್ಡು ಒಳಗತ್ತಾಳ ಅವ್ರ ಅಕ್ಕನ ಕಾಲ್ ನೋವು ಆಗೈತಂತ. ಏನ್ರಿ ಶ್ವೇತಾ ಮೇಡಮ್ ಏನಿದೆ ಅಗದಿ ಸಣ್ಣ ಹುಡುಗಿಗತ್ತೆ ಡ್ರೆಸ್ ಹಾಕೊಂಡು ನಿಂತು ಬಿಟ್ರಲ್ಲ. ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ಇಲ್ಲಿ ಬೆಳಗ್ಗೆ ಎದ್ದು ತಮ್ಮ ಶರ್ಟನ್ನ ತಾವ ಇಸ್ತ್ರಿ ಮಾಡ್ಕೊಳತ್ತಾರ. ಯಾವಾಗಿದ್ರು ನನ್ನ ಅರ್ವಿ ನಾನೇ ಇಸ್ತ್ರಿ ಮಾಡ್ಕೋತೇನ್ರಿ ಮೇಡಮ್ ಅವ್ರೆ. ಹೌದ್ರಿ ಮಾಡಿರ್ತೀನಿ. ಈಗ ನಾ ಮಾಡಿಲ್ಲ ಅಂದ್ಕೂಡ್ಲಿ ಇವತ್ತು ಸಿಟ್ಟು ಬಂದು ತಾವ ಮಾಡ್ಕೊಳಕತ್ತಾರ. ನಮ್ಮ ಸ್ಪರ್ಶಾನು ಈಗ ರೆಡಿ ಮಾಡೇನಿ. ಆಕಿನೂ ಸ್ಕೂಲಿಗೆ ಬಿಟ್ಟು ಬರ್ಬೇಕು. ಫಸ್ಟಿಗೆ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಮೇಲೆ ಆಕೆಗೆ ಸ್ಕೂಲಿಗೆ ಬಿಟ್ಟು ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೈತಿ ನಿಮ್ಗೆ ತೋರಿಸ್ತೇನಂತ ನೋಡ್ರಿಪ್ಪ. ತೋರ್ಸೋರಂತ ನಮ್ಮ ಸ್ಪರ್ಶ ಅವ್ರು ಯೂನಿಫಾರ್ಮ್ ಹಾಕೊಂಡಾರ ಅದನ್ನ ತೋರಿಸ್ ನೋಡ್ರಿ. ಫಸ್ಟ್ ಇಂಟ್ರೂ ಹಾಕ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಹಾಯ್ ಸ್ಪರ್ಶ, ರೆಡಿ ಆದಿ ಎದ್ ನಿಂದ್ರಿ ನೋಡು ಹೆಂಗೆ ಕಾಣಿಸತೈತಿ. ಎದ್ ನಿಂದ್ರಿ. ವಾವ್ ಕ್ಯೂಟ್. ಯಾರ್ದು ಶಾಂಗಿ ನಿಂದ. ಓಕೆ ಮಾ ಕಡೆ ಹೋಗಕ್ಕೆ ಅಂಗಿ ಹಾಕ್ಕೊಂಡು ಬಾಯ್ ಓಕೆ. ಬೇಡ ಡಬ್ಬಿ ಬೇಡ. ಬಾಯ್ ಶನು, ಲವ್ ಯು. ಮಾ ಕಡೆ ಹಾಂ ಹೋ, ಮಾ ಕಡೆ ಬಿಟ್ಟು ಬಾ ಆಕಿನ. ಶನು ಬಾಯ್ ಬಾಯ್. ಚಪ್ಪಲ್ ಬೀಚ್ ಅಂತ ಒಂದೊಂದು ರೀಸನ್ ಗೊತ್ತಾಳೆ ಇವತ್ತಕ್ಕೆ. ಲವ್ ಯು. ಇಲ್ಲಪ್ಪಿ ಹೊಂಟಾಳ ಈಗ. ನಿನ್ನೆ ಮೊನ್ನೆ 2 ದಿವಸ ಸುಟ್ಟಿ ಇತ್ತು ಅದಕ್ಕೆ. ಶನು ಬಾಯ್. ನೋಡ್ರಿ ನಮ್ಮ ಕಿಡ್ಡು ಒಳಗತ್ತಾಳ ಅವ್ರ ಅಕ್ಕನ ಕಾಲ್ ನೋವು ಆಗೈತಂತ ಅಂತ ಅನ್ಕೋಬೇಡ್ರಿ. ಯಾಕಳತ್ತಾಳಕಿ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಸುಟಿ ಹೊಡ್ಯಾಕೆ ಅಂತ ಇವತ್ತಕ್ಕಿ ಅವ್ರ ಅಕ್ಕನ ಜೊತೆ ಇರಕ್ಕ. ಕಣ್ಣೀರಿದು ನೀರಿನ ಕಣ್ಣಿ. ನೋಡ್ರಿ ಈಗ ನಮ್ಮ ಅಪೇಕ್ಷೆ ಸ್ವಲ್ಪ ಆರಾಮ್ ಅನ್ಸತೈತಿ. ಬಟ್ ಅದು ಸ್ಕಿನ್ ಜಾಯಿಂಟ್ ಆಗೋದಿದ್ದಕ್ಕೆ ಆಕಿಗೆ ನೋವು ಆಗತ್ತಂತದ. ಅದಕ್ಕೆ ಕೇಳಿದಕ್ಕಿಗೆ ಏನು ಮಾಡಿಕೊಡ್ಲಿ ಇವತ್ತಂತ. ಏನು ಬೇಡ ಅಂತ ಆಕೆ ಏನು ಬೇಕಂದ್ರೆ ಹೇಳ. ಇದು ನೋಡ್ರಿ ಎಲ್ಲ ನಾಟಕ. ಅಲ್ಲೆಲ್ಲೆ ಮುಖ ಕಾಣವಲ್ತಿದ್ ಕೈ ಕೆಳಗೆ ಮಾಡೋಣ ಸ್ವಲ್ಪ. ಹಾಂ ಅಂದ್ರೆ ಎಲ್ಲರೂ ಕಾಣಿಸ್ಬೇಕಲ್ಲ. ನೋಡಕ್ಕೆ ಕೈ ಕೆಳಗೆ ಮಾಡ್ತಾ ಕಾಣಿಸ್ಬೇಕಂದ್ರೆ ಹೆಂಗೆ 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 ನೀವು ಕಣ್ಣೀರನ್ನ ಬರೆಸ್ತೀರಿ ಕಿಡ್ಡು ಅವ್ರಿ? ನಮ್ಗೊಂದು ಸ್ವಲ್ಪ ಹೇಳ್ಕೊಡಿ. ಟೈಮ್ ಆಯ್ತು ನಡಿ ಕಿಡ್ಡು. ವೈನಿ ಟೈಮ್ ಆಯ್ತು ನೋಡ್ರಿ. ನಮ್ಮ ವೈನಿದು ಇವತ್ತು ಸುಟಿ ಐತಿ, ವೀಕ್ ಆಫ್. ಹಾಂ ಏನಂದ್ರೆ ಸುಟಿ ಹಾಕ್ಯಾರ. ಓಕೆ ನಡಿವಾ ಕಿಡ್ಡು, ಟೈಮ್ ಆಯ್ತು ನಡಿ. ಅಕ್ಕನ ಮಕ್ಕ ಹೆಂಗೆ ನೋಡತ್ತಾಕಿ. ಈಗ ಮನ್ಯಾಗ ಇದ್ಲಂದ್ರೂ ಅಪೇಕ್ಷೆ ಹಾಕಿ ಅಲ್ಲ. ಆಕಿ ಮನ್ಯಾಗ ಇದ್ಲ ಅಂತಿಕೋ, ನಿಮ್ಮಿಬ್ಬರು ನಡಕ್ ಮೊಬೈಲ್ ಸಲಕ್ ಜಗಳ. ಆಮೇಲೆ ಮೊಬೈಲ್ ಸಂಬಂಧ ಜಗಳ. ಅಕ್ಕನೇ ಆರಾಮ್ ಮೊಬೈಲ್ ನೋಡ್ಬೋದಲ್ಲ ಮನ್ಯಾಗಿದ್ದ. ಈಗ ಮೊಬೈಲ್ ಸಂಬಂಧ ಸೂಟಿ ಬೇಕಾಯ್ತಂತ ಅದತ್ ನಂಗೆ. ಮತ್ತೆ ಅದಕ್ಕ ಅಕ್ಕ ಅಕ್ಕನ್ ತಂಗಿ ನಡಿ ಶಾಲೆಗೆ ನಡಿ, ಹೋಗಿ ಬರೋಕ್ ಪಾಠ ಅಂತೇಳಿ. ನಿಂದ ಅಭ್ಯಾಸ ನಿನಗೆ ಇಂಪಾರ್ಟೆಂಟ್ ಇರ್ತೈತಿ. ಹೋಯ್ ಬಾ. ಆಮೇಲೆ ಸಂಜೆಗೆ ಅಕ್ಕನ ಜೊತೆ ಕುಂಡ್ರತ್ತಪ್ಪ. ಅಕ್ಕಾಗಿ ಏನು ಬೇಕು ತಂದು ಕೊಡು ಅಂತ ಕೆಳಗಿಂದ. ಹೌದಿಲ್ಲಪ್ಪಿ? ಶಾಲೆ ನಡಿ, ನಾ ಬಿಟ್ಟು ಬರ್ತೇನೆ ಬಾ. ಹಾಂ ಇವತ್ತು ವೈನಿದು ಸೂಟಿ ಇಲ್ಲ. ಸೊ ಹಂಗ ಅಂದ್ರೆ ವೈನಿ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕು ಅವರು. ನಡಿ ನೀ ಬೇಕಂದ್ರೆ ಮಧ್ಯಾಹ್ನ ಹಾಫ್ ಡೇ ಹಾಕೊಂಡ್ ಬರುವಂತ ಹೋಗು. ಬೈತಾರ ಪಪ್ಪ. ನೋಡ್ರಿ ಅವ್ರ ಪಪ್ಪ ಫೋನ್ ಹಚ್ಚಕತ್ತಾರ ಅಂದ್ರೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಕತ್ತಾರ. ವೈನಿ ಮಾತಾಡಕ್ಕೆ ಅಂತ ಕಿಡ್ಡುನ ನೋಡ. ಹಲೋ, ಸ್ಕೂಲಿಗೆ ಹೋಗಿಲ್ಲ ಅಂತ ಅಳ್ಕೋತ್ ಕುಂತಾಳ ನೋಡ್ರಿ ಕಿಡ್ಡು. ಯಾಕೆ ಕೇಳ್ರಿ, ಪಪ್ಪ ಫೋನ್ ಹಚ್ಚಿನಂದ್ರೆ ಹಚ್ಚಂತಾಳ. ಮತ್ತೆ ನಾ ಮಾತಾಡೋದಿಲ್ಲ. ಆಕಿ ಎಲ್ಲಾರ ಮನ್ಯಾಗ ಈಕಿನೂ ಇರ್ತಾಳ ಅಂತ ನಾನು ಅದಿಲ್ಲ ಇವತ್ತು. ಹಲೋ
ಅದೇ ಹೇಳತ್ತೀನಿ ಅಕ್ಕಿಗೆ. ಅಂದ್ರೆ ಇವತ್ತು ಒಂದೇ ದಿವಸ ನಾನು ನಾಳಿಂದ ಹೋಗ್ಬಿಡ್ತೇನೆ. ನಿನ್ನೆ ಸೂಟಿ ಇತ್ತು, ಮತ್ತೆ ಇವತ್ತು ಸೂಟಿ ಮಾಡಕ್ಕಾದ್ರೆ 3 ದಿವಸ ಕಂಟಿನ್ಯೂ, ಸ್ಯಾಟರ್ಡೆ ಸಂಡೇ ಮಂಡೇ ದೇವ್ರಿಗೆ ಹೋಗಲ್ಲಿ, ಟ್ಯೂಷನ್ ಹೋಗಲ್ಲಿ, ಹಿಂಗೆ ಮಾಡ್ತೀನಿ ನೀನು. ಇವತ್ತು ಹೋಗ ನಾನು ಆಯ್ತು. ಅದ್ರ ರೀಸನ್ ಏನಂತ ಹೇಳೋ ಸಾಲಿಗೆ ಸೂಟಿ ಎದಕ್ಕಂತೆ ಅಕ್ಕ ಆರಾಮಿಲ್ಲ ಅಂತೇಳಿ. ಅಪೇಕ್ಷನ್ ಹೆಂಗ್ ಮಾಡ್ತಾರೆ ಹೇಳ್ತಾರೆ? ಈಗ ಹೊಂಟೆ ಈಗಲ್ಲೇ. ಹಾ ಆಯ್ತು ಬರ್ತಾ ಅಕಂಕ್ಷನ್ ಹೇಳ್ಬಾರ್ದಂತ ಅಲ್ಲೇನ ಏನಂತ ನೀ ಬರಾಕತ್ತಿಲ್ಲ, ಇನ್ನು ಅಕುಲ್ ಅಂತ ಹೇಳಿ ಅಣ್ಣ ಯಾಕೆ ರೆಡಿ ಅಲ್ಲ, ಎಲ್ಲ ಆಗೈತಿ, ಡಬ್ಬಿನೂ ಕಟ್ಟೀನಿ, ಜಸ್ಟ್ ಬಿಡೋದಷ್ಟ ಐತಿ. ಬಸ್ಸಿಗೆ ಹತ್ತಿಸಿದ್ದೋರ ಟೈಮ್ ಹಾಕಿದ್ರು. ಅಲ್ರಿ ಎತ್ಕೊಂಡ್ರಲ್ಲ ಅದನ್ನ ಎತ್ಕೊಂಡೇನ್ ನೋಡೋದು ಏನ್ ಮಾಡಿದ್ಲಕ್ಕೆ ಚುಮ್ಮಿ ಬಂತೊಮ್ಮೆ. ಹುಡುಗರ ಸಂಬಂಧ ಕಡಿಮೆ ಸಾಕೈತಿ. ನಮ್ದು ಹಿಂಗ ಕಾಡ್ತೈತಿ ವೈನಿ, ಅದೇನ್ ಚೆನ್ನಾಗಿ ಐತಿ, ಅದು ಹಿಂಗ ಕಾಡ್ತೈತಿ. ಅದು ಈಗ ಹತ್ತ ಹೋಗೈತದ. ಸಣ್ಣದರ ಐತಿ ಈಕಿ ಎಷ್ಟು ಬೇಕಾದಿಲ್ಲ, ಅಕ್ಕಿಗಿಂತ 10 years ಓದಿಲ್ಲ ಈಕಿಗೆ. 10 years ತೊಡಕಿ ಈಕಿಗೆ ಎಷ್ಟು ಈಗ ವಯಸ್ಸು 13? ಈಗ ಯಾರಿಗೆ ಕಿಡ್ಡುಗ ಕಿಟ್ಟು 10 years. ಹಾ 9 years. 9 years ಕಿಡ್ಡುಗೀಗ? ಹೌದಾ? ಕಿಡ್ಡು ನಿಂಗೆ 9 ಸ್ಪೆಲ್ಲಿಂಗ್ ಹೇಳಪ್ಪಿ. ಈಗ ಅದು ಕೇಳಿ ಸ್ಟಾರ್ಟ್ ಆಗಿದೆ ನನಗೆ ಅಪ್ಪಿ 9 ಸ್ಪೆಲ್ಲಿಂಗ್ ಹೇಳ. ಹೇಳಕ್ಕೆ ಅಂದ್ರೆ ಆಕೆಗೆ 9 ಅಲ್ಲ 10, ಯಾಕಂದ್ರೆ 10 ಸ್ಪೆಲ್ಲಿಂಗ್ ಈಸಿ ಐತಿ. TN10 ಹೌದಿಲ್ಲ ಕಿಡ್ಡು? 9 ನಿಂಗೆ ಎಷ್ಟಪ್ಪಿ? ನಂಗ 14. 14 ಬರೀ ಈಗ? ಮತ್ತೇನ 15 ಹೋಗ ಎಷ್ಟು ಟಕ್ಕೆ ಮಾಡತ್ತಿನ 15 ಕಂಪ್ಲೀಟ್ ಆಕಾವ. ಇನ್ನು ಬರ್ಡೇನು ಬಂದಿಲ್ಲ, ನಾ ಜುಲೈ 15 ಕಂಪ್ಲೀಟ್ ಆಗೋದಿಲ್ಲ, ಈಗ ಸ್ಟಾರ್ಟ್ ಆಗೈತಿ 14 ಹೋಗೋದ. ಹುಡುಗ್ಯಾರ ವಯಸ್ಸು ಮಾತ್ರ ದೊಡ್ಡದ್ ಮಾಡ್ಕೊಳಂಗಿಲ್ಲ, ಏನ್ ಬೇಕಾದಾದ್ರು. ನಡ್ರಪ್ಪ ನಮ್ದು ಕೆಲಸ ಅದಾವು ಮಾಡೋಣ ಅಂತೀವಿ. ಸಾಕು ಹಾಕಿ ಹೊಡೆದಿದ್ದ. ಏನ ನಿಂದು ಇಯರ್ ಹೇಳ್ಕಿಂದ ಅಪೇಕ್ಷ 2010 ಹೋಗಿಲ್ಲ ಮತ್ತೆ 24 ಆತ ಇವತ್ತ 2024 ಅದಿಲ್ಲ ಇದು 14 ಆತ. ಕೈಟ್ ಒಂದ್ ವರ್ಷ ದೊಡ್ಡಕಿನ ಮಾಡೋಣ. ಲಘು ಮದುವೆ ಮಾಡಾರ ಅದಾರ ಮಮ್ಮಿನ. ಮಾಡಿ ಕಳಿಸ್ಬಿಡೋಣ, ಆರಾಮಿರೋಣ. ಮೊದಲ್ ಕಿಡ್ಡಿಂದ ಮಾಡ್ತಾರ ಅದಿಲ್ಲ? ಫಸ್ಟ್ ಕಿಡ್ ಸಣ್ಣ ಅರ್ಥ, ಆಮೇಲೆ ದೊಡ್ಡ ಅರ್ಥ. ಎಲ್ಲರಿಗಿಂತ ಸಣ್ಣವ್ರು ಅಂದ್ರೆ ಸ್ಪರ್ಶ. ನಡಿ ಸಾಲಿಗೆ ನಡಿ ನಕ್ಕೊಂತ ನಾಟಕ ಮಾಡೋಣ ತಡಿಯಪ್ಪಿ ಫಸ್ಟ್ ಅದ್ರದ ಮದುವೆ ಮಾಡೋಣ. ಕರೆನ ಅದ್ ಹೆಂಗ್ ಕುಂಡಿರ್ತೈತಿ ಮದ್ವೆ ನೋಡ್ಬೇಕಲ್ಲ. ಹಾಕೊಂಡ್ ರೆಡಿ ಮಾಡಕ್ ನೀನಲ್ಲ ಆತದ. ನೀ ಮೇಕಪ್ ಮಾಡ್ತೀವಿ ಪೇಕಿಗೆ? ನೀ ಮೇಕಪ್ ಮಾಡೋದನ್ನ ಮೇಕಪ್ ನ ಎಕ್ಸ್ಪರ್ಟ್. ಅಕ್ಕ ಸಾಡಿ ಉಡಿಸ್ತಾ, ಅಕ್ಕ ತಂಗಿ ರೆಡಿ ಮಾಡೋದು. ರೆಡಿ ಮಾಡು. ಹೌದಿಲ್ಲ? ಆಮೇಲೆ ನಿಮ್ಮ ಮಕ್ಕಳು ಡಾನ್ಸ್ ಮಾಡ್ತಿರ್ತಾರ ಆಕಿ ಮದ್ವೆಗ. ನಾವ್ ನೀವೇನ್ ಮಾತಾಡ್ತೀವಿ ಹಾಸ್ಪಿಟಲ್. ಏನ್ರಿ ಶ್ವೇತಾ ಮೇಡಮ್, ಏನಿದೆ ಅಗದಿ ಸಣ್ಣ ಹುಡುಗಿಗತ್ತೆ ಡ್ರೆಸ್ ಹಾಕೊಂಡು ನಿಂತು ಬಿಟ್ರಲ್ಲ? ಒಂದ್ ವಿಡಿಯೋ ಮಾಡೋದಿತ್ತ ಅದಕ್ಕೆ ಹಿಂಗ್ ರೆಡಿ ಆಗಿ. ಸಣ್ಣ ಹುಡುಗಿಗತ್ತೆ ಸಣ್ಣ ಹುಡುಗಿಗತ್ತೆನೂ ವಿಡಿಯೋ ಮಾಡ್ತಾರೆ ನೀವ? ಹೌದು, ಮತ್ತೆ ನಾನು ಸಣ್ಣಕ್ಕಿದ್ದೆ ಅಂತ. ಸಣ್ಣಕ್ಕೆ ಅಂದ್ರೆ ಎಷ್ಟು ಸ್ಪರ್ಶನ್ಕಿತ? ಸ್ಪರ್ಶನ್ಕಿಂತ ಸಣ್ಣಕ್ಕಿನ. ಪಾಪು ಬುಕು ಫೋನ್ ಬೇಕ ಫ್ಯಾನ್ ಬೇಕಾ? ಪ್ಯಾಕ್ ಫ್ಯಾನ್ ಫ್ಯಾನ್ ಫನ್ ಫನ್. ರಾಹುಲ್ ಹೆಂಗಿತ್ತು ಇವತ್ತು ಫ್ರ್ಯಾಂಕ್? ನಾ ಹಚ್ಚಿದಾಗ ಗೊತ್ತಾಗಿರಕ್ಕೆ. ಶ್ವೇತಾ ಏನಿದೆ ಜಳಕ ಮಾಡಿ ಬಂದು ನಿಂತೀನ ಮೈ ಹೊಡ್ಸ್ಕೊಲಾರ್ದ? ಏನಿದೆ ಅವತಾರ ನಿಂದ? ಇದೆಲ್ಲ ಅಡ್ವರ್ಟೈಸ್ ಸಲುವಾಗಿ ಇಷ್ಟೆಲ್ಲ ಬಿಹೈಂಡ್ ದ ಸೀನ್ ಇರ್ತಿತ್ತು, ಅದು ಮಾಡ್ಬೇಕಂದ್ರೆ. ರಾಮ ಅಯ್ಯ ಆಗ್ತಾನೆ ಬೈ ಆಗ್ತೇನೆ. ಪಾಪ ಇಷ್ಟ ಚಂದ ನಿಂತದ ನನಗಂತೆ. ಎಷ್ಟೊಂದು ರೆಡಿ ಆಗಿದ್ನಿ ಹಿಂಗೆ. ಟೈಮ್ ಹಾಕಿ ಬಂತು, ಸ್ಪರ್ಶಂದ ಇನ್ನೊಂದು 15 ನಿಮಿಷ ಉಳಿದೈತಿ. ಅಷ್ಟ್ರಾಗ ಇದನ್ನ ಮುಗಿಸ್ಕೊಂಡು ಹೋಗ್ಬೇಕು ನಾವು. ಏನ್ ಹಚ್ಚತ್ತ? ಹೇರ್ ರಿಮೂವಲ್ ಸ್ಪ್ರೇ ಆಮೇಲೆ ಕ್ರೀಮ್ ಹೆಂಗ್ ಉಟ್ಕೊಂಡ್ ಬಂದ್ರ ಈಗ ಗ್ರೋತ್ ಆಯಿಲ್ ಬರ್ತಾವಲ್ಲ ಅದನ್ನ ಮಾಡಕ್ ಹೋಗಿದ್ರಂತ, ಅದ್ರಾಗ ಒಂದೇನೋ ಬೇರೆ ಕೆಮಿಕಲ್ ಸೇರ್ಸಿದ್ರಂತ. ಹಂಗಾಗಿ ಅದನ್ನ ಹಚ್ಕೊಂಡ್ ಕೂದ್ಲೆಲ್ಲ ಉದ್ರಿ ಬಿಟ್ವಂತ. ಅದಕ್ಕ ಅದನ್ನ ಏನ್ ಮಾಡಿದ್ರಂತ, ಹೇರ್ ರಿಮೂವಲ್ ಸ್ಪ್ರೇ ಅಂತ ಹೇಳಿ ತಗದ್ರಂತ. ಅಂದ್ರೆ ಹಚ್ಕೊಂಡ್ ಕೂಡ್ಲೆ ಅನ್ವಾಂಟೆಡ್ ಹೇರ್ಸ್ ಎಲ್ಲ ರಿಮೂವ್ ಆಗ್ಬಿಡ್ತಾರೆ. ಪತಕ್ 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 ಅಂತ ಚಲ್ಕೊಂಡ್ ನಿಂತ.
ಅದು ತಪಕ್ 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 ಅಂತ ಬೀಳತ್ತದ್ರ ಅವನ್ನ. ಆತೇನ 5 ನಿಮಿಷ ಆತಿಲ್ಲ, ಇನ್ನಾಗಿಲ್ಲ ಆಗಿಲ್ಲ ಆಗಿಲ್ಲ. ನಮ್ಮ ಸ್ಪರ್ಶ ಅವರು ತಬ್ಲಾ ಕ್ಲಾಸಿಗೆ ಹೊಂಟಾರ ಆಕಾಂಕ್ಷನ್ ಬಿಡಾಕ. ಹಾ, ಸ್ಪರ್ಶ ಅವರು ತಬ್ಲಾ ಕ್ಲಾಸಿಗೆ ಹೊಂಟಾರ ಆಕಾಂಕ್ಷನ್ ಬಿಡಾಕ. ಗಾಡಿ ಬೇಡಿದ್ರೆ ಆಯ್ತು. ಹಾಯ್ ಲೋಲಪ್ಪ ಅಂತ ಹೇಳು. ನಿಮ್ಮ ಪಪ್ಪ ಹೋದ 20 ಹಚ್ಚಿ ತೋರಿಸ್ತಿ ಚೆನ್ನಾಗಿದೆ ಅಂತ ಹೇಳು. ಯಾರು ಹಚ್ಚಿದ್ರೆ ಎಂತೈತಿ ದೊಪ್ಪ ಹಚ್ಚಿರ್ತೈತಿ ನಿನ್ನ ಹಚ್ಕೊಂಡು ಅಂತೈತಿ ಹೇಳು. ಯಾರ್ರಿ ಅಂತ ಕೇಳ, ಯಾರು ಬೇಕಿದೆ ಅಂತ ಕೇಳ, ಫೋನ್ ನೋಡಿದ ಕೇಳ. ಏನ್ ಮಾಡತ್ತೀರಿ? ಎಷ್ಟೊತ್ತ ಗದ್ಲ ಹಾಕಕ್ಕ ತಕ್ಕನ್ ಜೊತೆ ದಪ್ಪ ಕಡೆ ಅದೇ ಹೋಗು. ಓಕೆ ಬೈ ಬೈ, ಲವ್ ಯು. ನನ್ನ ಯಾಕೆ ಹೊರಗೆ ಹಾಕ್ತಿಲ್ಕಾಗ್ತೀವ? ಕೇಳ್ತೀನಿ ಒಂದು 5 ನಿಮಿಷ. ಏನ್ ಮಾಡತ್ತೀರಿ ಮತ್ತ? ಇವತ್ತ ನಮ್ಮ ಇದನ್ನ ಏನಂತಾರೆ ಅದಕ್ಕೆ, ನಮ್ಮ ಕಿಚನ್ನಾಗ ನಾನು ಅಡುಗೆ ಮಾಡತ್ತೀನಿ. ಸ್ಪೆಷಲ್ ಆಗಿ ರೆಸಿಪಿ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ಇದೇನಾ ವಿಡಿಯೋದಾಗ ತೋರ್ಸಾತಿಲ್ಲ, ಬಟ್ ಹಂಗ ನಾವು ಮಾಡ್ಕೊಂಡು ತಿನ್ನತ್ತೇವ್. ಅಕ್ಕ ನೂಡಲ್ಸ್ ಮಾಡೋ ತಿನ್ನೋ ಸಲಾಗಿ ಮಾಡತ್ತೈತಿ. ಓಕೆ, ಸ್ಪೆಷಲ್ ಆಗಿ ಇದ್ರೊಳಗೆಲ್ಲ ವೆಜಿಟೇಬಲ್ಸ್ ಹಾಕತ್ತೀನಿ. ಆಮೇಲೆ ಫಾರ್ ಸ್ಪೆಷಲ್ ಥಿಂಗ್ ಓಕೆ, ಏನು ಎತ್ತ ಅಂತ ಹೇಳ್ತೇನೆ ನಿಮ್ಗೆ. ಎಲ್ಲ ಸ್ಪೆಷಲ್ ಆಗಿ ಮಾಡತ್ತಾರ. ಸ್ಪೆಷಲ್ ಆಗಿ ಮಾಡತ್ತೀನಿ ಅಂತ ಹೇಳಿ ಹೇಳ್ತೇನೆ ನಿಮ್ಗೆ. ಯಾಕೆ ಮಾಡತ್ತೇನೆ ಅನ್ನೋದು ಆಮೇಲೆ ಹೇಳ್ತೇನೆ ನಿಮ್ಗೆ. ಓಕೆ, ಇದು ನೋಡ್ರಿ ನೂಡಲ್ಸನ್ನು ಸಹಿತ ಕುದಿಸಿಟ್ಟಾರ. ಆಮೇಲೆ ಇಲ್ಲೇ ಪನ್ನೀರ್ ಪಾಪ್ಕಾರ್ನ್ ಸಹಿತ ರೆಡಿ ಮಾಡಿಟ್ಟಾರ. ಕರಿಯೋದಷ್ಟ ಬಾಕಿ. ಇಲ್ಲೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಟ್ಟಾರ. ಜೋರ್ ಐತಿಪ್ಪ. ಇತ್ತಿತ್ಲಾಗ ನಿಮ್ಗೆ ಕುಕಿಂಗ್ನಾಗ ಭಾಳ ಇಂಟ್ರೆಸ್ಟ್ ಬಂದ್ಬಿಟ್ಟೈತ್ಲ. ಭಾಳ ಇಂಟ್ರೆಸ್ಟ್, ಒಟ್ಟ ಬೋರ್ ಹೊಡೆಯಂಗಿಲ್ಲ ಕುಕ್ ಮಾಡಾಕ. ಎಷ್ಟು ಕುಕ್ ಮಾಡಿದ್ರೆ ಬೇಸರ ಆಗಿಲ್ಲ ನನಗೆ. ಹೌದಿಲ್ಲ, ಪ್ರೀತಿ ಬರ್ತೈತೆ ಅಡಿಗೆ ಮಾಡೋದಂದ್ರೆ. ಕರೆಕ್ಟ್. ಮತ್ತೆ ಹೊಸ ನಾನು ಎಷ್ಟು ಇನ್ವೆನ್ಷನ್ ಮಾಡೇನಿ ಹಿಂಗೆ ಅನ್ಸತ್ ನಂಗೆ. ಕರೆನ ಹಿಂಗೆ ಮಾಡೋದ್ರಾಗ ಜೋರ್ ಐತೆ ಒಟ್ಟು. ಥ್ಯಾಂಕ್ ಯು. ಮಾಡ್ರಿ ನಿಂದು ಚಲೋ ಅನ್ನೋದಪ್ಪ. ಬೇಕ ತಿನ್ನಾಕ. ತಿಂದು ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕನ್ನ. ಹಾಗ್ರಿ, ಅದಕ್ಕೇನೈತಿ. ಓಕೆ, ಆಯ್ತು ಮಾಡ್ರಿ. ಮಮ್ಮಿ ಪಲ್ಯ ತರಕ್ಕೆ ಹೋಗಿ ಬಂದಿದ್ರು. ಹೌದಾ? ಹಚ್ಚಿಟ್ಟು ಹೋಗೋಣ, ಆಮೇಲೆ ಬಂದು ಒಗ್ಗರಣೆ ಹಾಕೊಂಡು. ಓಕೆ. ಹೌದು ನೋಡ್ರಿ, ಈ ಕಡೆ ನೂಡಲ್ಸ್ ಒಗ್ಗರಣೆ ಹಾಕತ್ತಾರ, ಈ ಕಡೆ ವಡಾ ಪಾವ್ ತಿನ್ನತ್ತಾರ. ನೂಡಲ್ಸ್ನಾಗ 2 ಬಟಾಟೆ ಹಾಕ್ತಾರ ಅಂತ ನಾಕೋಬಿಡ್ರಿ. ಟೇಸ್ಟ್ ಬಾರಿ ಆಗೈತಿ. ನಾ ಹಾಕ್ತೇನೆ. ಮಸ್ತ್ ಹಾಕಿದ್ರು ಫ್ರೈ ಆದ್ಮೇಲೆ ತಿನ್ರಿ. ಹಂಗೆ ಮ್ಯಾಲೆ ತಿನ್ನ ಹಾಕ್ಬೇಕನ್ನ ಒಂದು ನೂಡಲ್ಸ್. ಅಕ್ಕ ನೂಡಲ್ಸ್ ಅಂದ್ರೆ ಉದುರು ಉದ್ದನ್ನು. ಓಕೆ, ಅಕ್ಕ ಅಂದ್ರೆ ಉದ್ದ. ಅಕ್ಕ 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 ಅದು ಅಕ್ಕ ಅಕ್ಕ ನೂಡಲ್ಸ್. ಅಕ್ಕ ಅಂದ್ರೆ ಅಖಂಡ ಅಂತ. ಮಾಡ್ರಿ ನೋಡ್ರಿ. ಊಟ ಗೀಟ ಎಲ್ಲ ಮಾಡ್ಕೊಂಡು ಕೂತ್ವಿ. ಇವ್ರ ಫ್ರೆಂಡ್ ಬರ್ತಾರಂತ ಹೇಳಿ ಏನೇನೋ ತಯಾರಿ ಮಾಡಿದ್ರ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಅವರು ಇವತ್ತು ಬರೋಕ್ಕಾಗಲಿಲ್ಲ. ಅಂದ್ಕೂಡಲೇ ನಾವು ಎಲ್ಲ ತಿಂದು ಮುಗಿಸಿದ್ವಿ. ಊಟದಾಗ ನೂಡಲ್ಸ್ ಪಾಪ್ಕಾರ್ನ ತಿಂದ್ವಿ. ಎಲ್ಲ ಚಲೋ ಆಗೈತೆ, ಚಲೋ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಫುಲ್ ಬಂದೈತಿ. ಭಾಳ ದಿನ ಆದಮೇಲೆ ಇವತ್ತು ವ್ಲಾಗನ್ನು ಎಂಡ್ ಮಾಡಾಕತ್ತೀನಿ. ವ್ಲಾಗ್ ಹೆಂಗೆ ಅನ್ಸ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾಳೆ ಹೊಸ ವ್ಲಾಗ್ಗಳು ಸಿಗೋಣ ಅಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್.